ಹಾಯ್ ಫ್ರೆಂಡ್ಸ್, ನಾನಿವತ್ತು ರಾಧಿಕಾ ಪಂಡಿತ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ರಾಧಿಕಾ ಪಂಡಿತ್ ಅವರು ಹುಟ್ಟಿದ್ದು 7 ಮಾರ್ಚ್ 1984ರಲ್ಲಿ. ಪ್ರಸ್ತುತ ಇವರಿಗೆ 42 ವರ್ಷ ವಯಸ್ಸಾಗಿದೆ. ಇವರು ಹುಟ್ಟಿದ ಪ್ಲೇಸ್ ಬಂದು ಬೆಂಗಳೂರು. ಹಾಗೆ ಇವರ ರಿಲಿಜನ್ ಬಂದು ಹಿಂದೂ. ಇವರ ಹೈಟ್ ಬಂದು 5.3. ಇವರ ತಂದೆ ಹೆಸರು ಬಂದು ಕೃಷ್ಣನ್ ಪ್ರಸಾದ್ ಅಂತ. ಹಾಗೆ ತಾಯಿ ಹೆಸರು ಬಂದು ಮಂಗಳಾ ಪಂಡಿತ್ ಅಂತ. ಹಾಗೆ ರಾಧಿಕಾ ಪಂಡಿತ್ ಅವರ ಎಜುಕೇಷನ್ ನೋಡೋದಾದರೆ BComನ ಕಂಪ್ಲೀಟ್ ಮಾಡಿದ್ದಾರೆ. ಅದು ಕೂಡ ಬೆಂಗಳೂರಿನ ಮೌಂಟ್ ಕಾರ್ಮೆಲ್ ಅನ್ನೋ ಕಾಲೇಜಲ್ಲಿ ಇವರು BComನ ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದಾರೆ. ಹಾಗೆಯೇ ಇವರು ಮೊಟ್ಟ ಮೊದಲು ಬೆಳ್ಳಿ ತೆರೆಗೆ ಕಾಲಿಟ್ಟಿದ್ದು ಬಂದು ಧಾರಾವಾಹಿಯ ಮೂಲಕ ಇವರು ಎಂಟ್ರಿ ತಗೊಳ್ತಾರೆ. ಅದು ಕೂಡ ನಂದಗೋಕುಲ ಅನ್ನೋ ಸೀರಿಯಲಲ್ಲಿ ಇವರು ಫಸ್ಟ್ ಸೀರಿಯಲ್ ಅಂತಲೇ ಹೇಳ್ಬೋದು. ಅದು 2007ರಲ್ಲಿ ಟೆಲಿಕಾಸ್ಟ್ ಆಗಿತ್ತು. ಹಾಗೆ ಕಾದಂಬರಿ ಸೀರಿಯಲಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ರಾಧಿಕಾ ಪಂಡಿತ್ ಅವರು. ಆನಂತರ ಇವ್ರಿಗೆ ಮೊದಲು ಮೂವಿಲಿ ಚಾನ್ಸ್ ಸಿಗುತ್ತೆ. ಅದು ಯಾವುದಪ್ಪ ಅಂದರೆ ಮೊಗ್ಗಿನ ಮನಸ್ಸು ಅನ್ನೋ ಮೂವಿಲಿ. ಅದು 2014ರಲ್ಲಿ ರಿಲೀಸ್ ಆಗಿತ್ತು ಈ ಒಂದು ಮೂವಿ. ಈ ಮೂವಿ ಅಂತೂ ತುಂಬಾ ಸೂಪರ್ ಡೂಪರ್ ಹಿಟ್ ಆಗಿತ್ತು ಅಂತಲೇ ಹೇಳ್ಬೋದು. 3 ಫಿಲಮ್ಫೇರ್ ಅವಾರ್ಡ್ ಕೂಡ ತಗೊಂಡಿದ್ದಾರೆ ನಮ್ಮ ರಾಧಿಕಾ ಪಂಡಿತ್ ಅವರು. ರಾಧಿಕಾ ಪಂಡಿತ್ ಅವರು ತುಂಬ ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಇವ್ರಿಗೆ ತೆಲುಗು, ತಮಿಳು ಹಾಗೆ ಮಲಯಾಳಮಲ್ಲಿ ಕೂಡ ಆ್ಯಕ್ಟ್ ಮಾಡೋ ಚಾನ್ಸ್ ಬಂದಿತ್ತು. ಆದರೆ ಆ ಅವಕಾಶಗಳನ್ನೆಲ್ಲ ಇವರು ಬದಿಗಿಟ್ರು ಅಂತಲೇ ಹೇಳ್ಬೋದು. ಯಾಕೆ ಅಂತ ಕೇಳಿದಾಗಲೂ ಕೂಡ ಅವ್ರು ಹೇಳಿದ್ದು ಒಂದೇ ಮಾತು: ನಾನು ಕನ್ನಡದಲ್ಲಿ ಬಿಟ್ಟು ಬೇರೆ ಇನ್ಯಾವುದೇ ಮೂವಿಗಳಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ನನಗೆ ಕನ್ನಡದ ಮೇಲೆ ತುಂಬಾ ಅಭಿಮಾನ ಇದೆ. ಹಾಗೆ ನಾನು ಯಾವುದೇ ಮೂವಿ ಮಾಡೋದಾದರೂ ಅದು ಕನ್ನಡದಲ್ಲಿ ಮಾತ್ರ ಅಂತಲೇ ಹೇಳಿದರು ನಮ್ಮ ರಾಧಿಕಾ ಅವರು. ರಾಧಿಕಾ ಅವರ ಮೂವಿಗಳಲ್ಲಿ ಜಾಸ್ತಿ ಒಂದು ಫೇಮಸ್ ಆದಂತಹ ಮೂವಿ ಬಂದು ನೋಡೋದಾದರೆ ಅದು ಕೂಡ ಮೊಗ್ಗಿನ ಮನಸ್ಸು ಅಂತಲೇ ಹೇಳ್ಬೋದು. ಯಾಕೆಂದರೆ ಹೀರೋಯಿನ್ ಓರಿಯೆಂಟೆಡ್ ಮೂವಿ ಆಗಿತ್ತು ಇದು. ಹಾಗೆಯೇ ಡ್ರಾಮಾ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ರು ನಮ್ಮ ಯಶ್ ಅವ್ರ ಜೊತೇಲಿ. ಯಶ್ ಅವ್ರ ಜೊತೆ ಮಾಡಿದಂಥ ಅಷ್ಟು ಮೂವಿಗಳು ಸೂಪರ್ ಹಿಟ್ ಆಗ್ತಾ ಬಂದವು ಅಂತಲೇ ಹೇಳ್ಬೋದು. ಹಾಗೆ 18th ಕ್ರಾಸ್ ಅಂತಲೂ ಒಂದು ಮೂವಿಲಿ ಮಾಡಿದರು ರಾಧಿಕಾ ಪಂಡಿತ್ ಅವರು. ಹಾಗೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರ್ಯಲ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಅದ್ದೂರಿ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ರಾಧಿಕಾ ಪಂಡಿತ್ ಅವರು. ಹಾಗೆ ಸಾಗರ್ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ದಿಲ್ವಾಲಾ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಒಲವೇ ಜೀವನ ಸಾಕ್ಷಾತ್ಕಾರ, ಹಾಗೆಯೇ ಕೃಷ್ಣನ್ ಲವ್ ಸ್ಟೋರಿ, ಇದನ್ನು ಅಜಯ್ ರಾವ್ ಅವ್ರ ಜೊತೆ ಮಾಡ್ತಾರೆ. ಈ ಮೂವಿನೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಗಣೇಶ್ ಅವ್ರ ಜೊತೆ ಝೂಮ್ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ರಾಧಿಕಾ ಪಂಡಿತ್ ಅವರು. ಹಾಗೆ ಹೀರೋಯಿನ್ ಓರಿಯೆಂಟೆಡ್ ಮೂವಿ ಅಂತ ನೋಡೋದಾದರೆ ಆದಿಲಕ್ಷ್ಮಿ ಪುರಾಣದಲ್ಲೂ ಇವರು ಆ್ಯಕ್ಟ್ ಮಾಡಿದ್ದಾರೆ. ಎಂದೆಂದಿಗೂ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅದು ಕೂಡ ಅಜಯ್ ರಾವ್ ಅವ್ರ ಜೊತೆಗೆ. ಆನಂತರ ಇವರು ಡಿಸೆಂಬರ್ 9, 2016ರಲ್ಲಿ ಮದುವೆ ಆಗ್ತಾರೆ. ಅದು ಕೂಡ ನಮ್ಮ ಯಶ್ ಅವ್ರನ್ನ ಮದುವೆ ಆಗ್ತಾರೆ. ಹಾಗೆ ಇವ್ರಿಗೆ 2 ಮಕ್ಕಳು ಕೂಡ ಇದ್ದಾರೆ. ಯಾರಪ್ಪ ಅಂದರೆ ಐರಾ ಅಂತ. ಅದು 2018ರಲ್ಲಿ ಐರಾ ಹುಟ್ಟಿದಾದ್ಮೇಲೆ ಯಥರ್ವ ಕೂಡ ಇವರ ಮಗ. ಅವರು ಕೂಡ 2019ರಲ್ಲಿ ಬಾರ್ನ್ ಆಗ್ತಾರೆ. ರಾಧಿಕಾ ಪಂಡಿತ್ ಅವರು ಈಗ ಮಾಡಿರೋ ಮೂವಿಗಳಲ್ಲಿ ತುಂಬಾ ಚೆನ್ನಾಗಿ ಹೆಸರು ಮಾಡಿದರು ಅಂತಲೇ ಹೇಳ್ಬೋದು. ಮುಂದೆ ಅವರು ಯಾವುದೇ ಮೂವಿನ ಮಾಡೋ ಅವಶ್ಯಕತೆ ಇಲ್ಲ ಅಂತಲೇ ಅನ್ಕೋತೀನಿ. ಯಾಕೆಂದರೆ ಯಶ್ ಯಾವಾಗಲೂ ಹೇಳ್ತಿದ್ರು, ನನಗೆ ಆ್ಯಕ್ಟರ್ ಆಗಿ ಅವಳು ಇಷ್ಟ ಆಗಿದ್ದಕ್ಕಿಂತನೂ ಒಬ್ಬಳು ಒಳ್ಳೆ ಫ್ರೆಂಡಾಗಿ ಹಾಗೆ ಒಳ್ಳೆ ಗೃಹಿಣಿಯಾಗಿ ತುಂಬ ಇಷ್ಟ ಆಗ್ತಾಳೆ ಅಂತ. ರಾಧಿಕಾ ಪಂಡಿತ್ ಅವರು ಇನ್ನು ಮುಂದೆ ಯಾವುದಾದ್ರೂ ಮೂವಿ ಮಾಡಿದ್ರೆ ಅದ್ರ ಬಗ್ಗೆನೂ ಕೂಡ ನಾನು ಮಾಹಿತಿ ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.